ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನವರಾತ್ರಿಯ ಕೊನೆಯ ದಿನವಾದ ಮಹಾನವಮಿ ದಿನ ಸಿದ್ಧಿದಾತ್ರಿಯ ಪೂಜೆ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವ ಮಂತ್ರಗಳನ್ನ ನೋಡೋಣ. ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಹಾನವಮಿ 2025 ಸಿದ್ಧಿದಾತ್ರಿ ದೇವಿ ಪೂಜೆ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮಂತ್ರಗಳು ಹೀಗಿವೆ. ನವರಾತ್ರಿ ಹಬ್ಬದ 9ನೆಯ ದಿನ ಮಹಾನವಮಿ. ಇದು ನವರಾತ್ರಿ ಹಬ್ಬದ 9 ದಿನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಿನ. 2025 ಮಹಾನವಮಿಯನ್ನು ಅಕ್ಟೋಬರ್ 1ರಂದು ಬುಧವಾರದ ದಿನ ಆಚರಿಸಲಾಗುವುದು. 2025 ಮಹಾನವಮಿ ದಿನ ಸಿದ್ಧಿದಾತ್ರಿ ದೇವಿ ಪೂಜೆಗೆ ಶುಭ ಮುಹೂರ್ತ ಯಾವುದು? ಮಹಾನವಮಿ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ವಿಧಾನ, ಮಹತ್ವ ಮಂತ್ರಗಳನ್ನ ನೋಡೋಣ. ದುರ್ಗಾ ನವಮಿಯನ್ನು 9 ದಿನಗಳ ಶರದೀಯ ನವರಾತ್ರಿಯ ಕೊನೆಯ ಮತ್ತು ಪ್ರಮುಖ ದಿನವೆಂದು ಪರಿಗಣಿಸಲಾಗಿದೆ. 2025ರಲ್ಲಿ ಮಹಾನವಮಿಯನ್ನು ಅಕ್ಟೋಬರ್ 1ರ ಬುಧವಾರದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಎಲ್ಲ ರೀತಿಯ ಸಾಧನೆಗಳನ್ನು ನೀಡುವ ದುರ್ಗಾದೇವಿಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನದಂದು 9 ದಿನಗಳ ಉಪವಾಸದ ಅಂತ್ಯವನ್ನು ಗುರುತಿಸುವ ವಿಶೇಷ ನವಮಿ ಹವನ ಮತ್ತು ಕನ್ಯಾ ಪೂಜೆಯನ್ನು ನಡೆಸಲಾಗುತ್ತದೆ. ಈ ಹಬ್ಬವು ದುಷ್ಟತನದ ಮೇಲೆ ಒಳಿತಿನ ವಿಜಯ ಮತ್ತು ದೈವಿಕ ಶಕ್ತಿಯ ಸಂಪೂರ್ಣ ಸಾಧನೆ ಪಡೆಯುವುದನ್ನು ಸಂಕೇತಿಸುತ್ತದೆ. 2025ರ ಮಹಾನವಮಿಯ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ. ಮಹಾನವಮಿ 2025ರ ಮಹತ್ವ ಎಂದು ನೋಡೋಣ. ನವರಾತ್ರಿಯ ಕೊನೆಯ ದಿನವಾದ 9ನೇ ದಿನದಂದು, ಅಂದರೆ ಮಹಾನವಮಿ ದಿನದಂದು, ದುರ್ಗಾದೇವಿಯ ಭಕ್ತರು ಆಕೆಯ 9ನೇ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ. ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವು ಭಕ್ತರಿಗೆ ಎಲ್ಲ ರೀತಿಯ ಸಾಧನೆಗಳನ್ನು ನೀಡುವಂತಹ ದೇವತೆಯಾಗಿದ್ದಾಳೆ. ನವರಾತ್ರಿ ಪೂರ್ಣಗೊಳ್ಳಲು 9ನೇ ದಿನ ಹವನ ಮಾಡುವುದು ಬಹಳ ಮುಖ್ಯ. 9 ಗ್ರಹಗಳು, ದೇವತೆಗಳು ಮತ್ತು ದುರ್ಗಾದೇವಿಗೆ ವಿಶೇಷ ಅರ್ಪಣೆಗಳನ್ನು ಮಾಡಲಾಗುತ್ತದೆ. ಈ ಸಮಯವನ್ನು ಹವನಕ್ಕೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸಿದ್ಧಿದಾತ್ರಿ ದೇವಿಯು ಅರ್ಧನಾರೀಶ್ವರ ರೂಪವನ್ನು ಹೊಂದಿರುತ್ತಾಳೆ. ಕಮಲ ಹಾಗೂ ಸಿಂಹದ ಮೇಲೆ ಸವಾರಿಯನ್ನು ಮಾಡುತ್ತಾಳೆ. ಆಕೆ ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಕಮಲವನ್ನು ಹಿಡಿದಿದ್ದಾಳೆ. ಇನ್ನು ಮಹಾನವಮಿ 2025ರ ದಿನ ಸಿದ್ಧಿದಾತ್ರಿ ದೇವಿಯ ಪೂಜಾ ವಿಧಾನ ನೋಡೋಣ. ನವಮಿಯ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ಶುದ್ಧ ಬಟ್ಟೆಗಳನ್ನು ಧರಿಸಿ ಮರದ ಆಸನದ ಮೇಲೆ ಸಿದ್ಧಿದಾತ್ರಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಗಂಗಾಜಲವನ್ನು ಸಿಂಪಡಿಸುವ ಮೂಲಕ ಸ್ಥಳವನ್ನು ಶುದ್ಧೀಕರಿಸಿ ದೀಪ ಮತ್ತು ಧೂಪ ದ್ರವ್ಯಗಳನ್ನು ಬೆಳಗಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ. ಕುಂಕುಮ, ಅಕ್ಷತೆ ಮತ್ತು ನೈವೇದ್ಯ ಸೇರಿದಂತೆ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿ ಕಮಲ ಮತ್ತು ಚಂಪಾ ಹೂಗಳನ್ನು ದೇವಿಗೆ ಅರ್ಪಿಸಿ. ಚಂಪಾ ಹೂ ಅಂದರೆ ಸಂಪಿಗೆ ಹೂವು ಅಂತ. ನೈವೇದ್ಯಕ್ಕಾಗಿ ಸಿದ್ಧಿದಾತ್ರಿ ದೇವಿಗೆ ಎಳ್ಳಿನಿಂದ ತಯಾರಿಸಿದ ಸಿಹಿ ತಿಂಡಿ, ಪಾಯಸ ಮತ್ತು ಕಿತ್ತಳೆ ಹಣ್ಣುಗಳನ್ನು ನೀಡಬೇಕು. ಅಂದರೆ ಎಳ್ಳುಂಡೆ ಮಾಡ್ಬೋದು, ಅಥವಾ ನಿಮಗೆ ಎಳ್ಳುಂಡೆ ಮಾಡೋದು ಬರೋಲ್ಲ ಅನ್ನೋರು ಎಳ್ಳು ಹುರಿದ್ಬಿಟ್ಟು ಹಾಗೆ ಬೆಲ್ಲ ಸೇರಿಸಿ ಪುಡಿ ಮಾಡಿ ಸಹ ದೇವ್ರಿಗೆ ಇಡ್ಬೋದು, ಏನು ತೊಂದರೆ ಇಲ್ಲ. ಕನ್ಯಾ ಪೂಜೆಯನ್ನು ಮಾಡಬೇಕು. ಕನ್ಯಾ ಪೂಜೆ ಅಂದರೆ 10 ವರ್ಷದ ಒಳಗಡೆ ಇರೋ ಹೆಣ್ಣು ಮಕ್ಕಳನ್ನು ಕರೆದು ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಅರ್ಶಿನ ಕುಂಕುಮ ಬಾಗಿನ ಕೊಡೋಂಗಿದ್ರೆ ಕೊಡ್ಬೋದು ಅಂತ. ಪೂಜೆಯ ಕೊನೆಯ ಮಂತ್ರಗಳನ್ನು ಪಠಿಸಿ ಆರತಿ ಮಾಡಿ. ಈ ದಿನ ಧರಿಸುವಂತಹ ಬಟ್ಟೆಯ ಬಣ್ಣ ಬಂದು ಪರ್ಪಲ್ ಕಲರ್, ಅಂದರೆ ಲೈಟ್ ನೇರಳೆ ಬಣ್ಣ ಆಗಿರುತ್ತೆ. ಈ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿ. ಇನ್ನು ಮಹಾನವಮಿಯ ಸಮಯ ಬಂದು, ಅಂದರೆ ಮುಹೂರ್ತ ಬಂದು, ಈ ಬಾರಿ ನವಮಿ ತಿಥಿ ಸಂಪೂರ್ಣ ದಿನ ಇರುವುದರಿಂದ ನೀವು ನಿಮ್ಮ ಸಂಪ್ರದಾಯ ಹಾಗೂ ಅನುಕೂಲಕ್ಕೆ ತಕ್ಕಂತೆ ದಿನದ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು. 2025ರ ಮಹಾನವಮಿ ಶುಭ ದಿನಾಂಕ 2025ರ ಅಕ್ಟೋಬರ್ 1ರಂದು ಬುಧವಾರ ನವಮಿ ತಿಥಿ ಪ್ರಾರಂಭ. 2025 ಸೆಪ್ಟೆಂಬರ್ 30ರಂದು ಮಂಗಳವಾರ ಸಂಜೆ 6 ಗಂಟೆ 6 ನಿಮಿಷದಿಂದ
ಶುರುವಾಗಿ 2025 ಅಕ್ಟೋಬರ್ 1ರಂದು ಬುಧವಾರ ಸಂಜೆ 7 ಗಂಟೆ 1 ನಿಮಿಷದವರೆಗೂ ನವಮಿ ತಿಥಿ ಅನ್ನೋದು ಇರುತ್ತೆ. ಹಾಗಾಗಿ ನೀವು ಅಕ್ಟೋಬರ್ 1 ಸೂರ್ಯೋದಯ ಕಾಲದಲ್ಲಿ ತಿಥಿ ಇರೋದರಿಂದ ಅಕ್ಟೋಬರ್ 1ನೇ ತಾರೀಕು ನವಮಿ ಪೂಜೆಯನ್ನು, ಸಿದ್ಧಿದಾತ್ರಿ ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಉಪವಾಸ ಇರುವಂತಹವರು 9 ದಿನಗಳ ಕಾಲ ಮುಕ್ತಾಯ ಬಂದು 2025 ಅಕ್ಟೋಬರ್ 2ರಂದು ಗುರುವಾರ ಆಗಿರುತ್ತೆ. ಇನ್ನು ಹವನ ಮುಹೂರ್ತ ಅಂದರೆ ಹೋಮ ಏನಾದರೂ ಮಾಡೋಂಗಿದ್ರೆ ಮುಂಜಾನೆ 6 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 7 ನಿಮಿಷದವರೆಗೂ ಇರುತ್ತೆ ಅಕ್ಟೋಬರ್ 1ರಂದು. ಅಮೃತ ಕಾಲ ಅಂದರೆ 2025 ಅಕ್ಟೋಬರ್ 2ರಂದು ಮಧ್ಯರಾತ್ರಿ 2 ಗಂಟೆ 31 ನಿಮಿಷದಿಂದ ಮುಂಜಾನೆ 4 ಗಂಟೆ 12 ನಿಮಿಷದವರೆಗೂ ಇರುತ್ತದೆ. ಇನ್ನು ನಿಶಿತ ಮುಹೂರ್ತ ಬಂದು 2025 ಅಕ್ಟೋಬರ್ 2ರಂದು ರಾತ್ರಿ 11 ಗಂಟೆ 46 ನಿಮಿಷದಿಂದ ಮಧ್ಯರಾತ್ರಿ 12 ಗಂಟೆ 35 ನಿಮಿಷದವರೆಗೂ ನಿಶ್ಚಿತ ಕಾಲ ಆಗಿರುತ್ತದೆ. ಇನ್ನು ಮಹಾನವಮಿ 2025 ದಿನ ಸಿದ್ಧಿದಾತ್ರಿ ದೇವಿಗೆ ಮಂತ್ರಗಳು ಹೀಗಿವೆ. ಓಂ ಸಿದ್ಧಿದಾತ್ರಿ ನಮಃ. ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಿ. ಯಾ ದೇವಿ ಸರ್ವಭೂತೇಷು ಮಾಂ ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ. ನಮಸ್ತೈಸ್ತು 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 ನಮೋ ನಮಃ. ಓಂ ಏಂ ಹ್ರೀಂ ಕ್ಲೀಂ ಸಿದ್ಧಿದಾತ್ರೈ ನಮಃ. ನೋಡಿದ್ರಲ್ಲ, ನವರಾತ್ರಿಯ ಕೊನೆಯ ದಿನವಾದ ಮಹಾನವಮಿ ದಿನ ಸಿದ್ಧಿದಾತ್ರಿ ದೇವಿಯ ಪೂಜೆ ವಿಧಾನ, ಹಾಗೆ ಮಂತ್ರ ಮತ್ತು ಪೂಜಾ ಸಮಯ ಎಲ್ಲ ನೋಡಿದ್ರಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.